ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ಶ್ರೀರಾಮಕೃಷ್ಣಾಯ ತೇ ನಮಃ. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಲ್ಲಿ ಹಾಗೂ ಸ್ವರ್ಣಮಾಲಾ ಅಮ್ಮನವರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳು. ಅಯ್ಯಪ್ಪ ಸರ್ಗೂ ಅನಂತ ಕೋಟಿ ನಮಸ್ಕಾರಗಳು. ನಮ್ಮ ಗ್ರೂಪ್ ಲೀಡರ್ ಆಗಿರುವಂತಹ ಶ್ರೀ ಶಾಂತಲಾ ಮೇಡಮ್ ಅವ್ರಿಗೂ ತುಂಬ ಅನಂತ ಕೋಟಿ ಪ್ರಣಾಮಗಳು. ನಾನು ನಾಗರಾಜ್ ದ್ಯಾವನಕೊಂಡಿ, ನನ್ನ ಹೆಸರು. ಬಾಗಲಕೋಟ್ ಡಿಸ್ಟಿಕ್, ಇಲಕಲ್, ಉತ್ತರ ಕರ್ನಾಟಕದವರು. ನಾವು ಬ್ಯಾಚ್ 9 ಈ ಧ್ಯಾನಕ್ಕೆ ಬಂದು 2 ವರ್ಷ ಆಯಿತು. ಫಸ್ಟ್ನೇ ಇನ್ಯಾಂಗ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಡ್ರಾಪ್ ಮಾಡಿದ್ದೆ, ಮಾಡೋಕ್ಕಾಗೋದಿಲ್ಲ. ಅದು ಈ ಸಿಸ್ಟಮೆಟಿಕ್ ಆಗಿ ಮಾಡಿದ ಮೇಲೆ ಏನಾಯಿತು, ಅದೊಂದು ಶಿಸ್ತು ಬಂದ್ಬಿಡ್ತು. ಗ್ರೂಪ್ ಲೀಡರ್ ಇರ್ತಾರೆ, ಇಂಟು ಮಾರ್ಕ್ ಒಂದು ಬೀಳ್ಬಾರ್ದು ಹಂಗಂತಂದು ಈ ಗ್ರೂಪ್ ಖಂಡಿತವಾಗಿ ಕಾರಣ ಆಗಕ್ಕೆ ಕಾರಣೀಭೂತರು ನಮ್ಮ ಗ್ರೂಪ್ ಲೀಡರ್ನ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಅವರೇ ಮೇನ್ ಶಾಂತಲಾ ಮೇಡಮ್. ಏನಾದ್ರೂ ಬರೀ ಪ್ರೋತ್ಸಾಹ ಅದನ್ನು ಮಾಡ್ತಾ ಇದ್ರು ಅವರು. ಅದಕ್ಕೋಸ್ಕರ ಈಗ ಕಂಪ್ಲೀಟ್ ಆಗೈತೆ. ನಮ್ಮ ಇಲ್ಕಲ್ನಲ್ಲಿ ಮಾಂತೇಶ್ ಸಾಕ ಅಂತಂದು ಅವನೊಬ್ಬನು ಮಾಡ್ತಾ ಇದ್ದಾನೆ, ನಾನೊಬ್ಬರಿಬ್ಬರು. 10 ರೂಲ್ಸ್. ಫಸ್ಟ್ನೇದು ಧ್ಯಾನ ಅಂದರೆ ಕಂಟಿನ್ಯೂ ಮಾಡ್ತಾ ಇದ್ವಿ, ಅದೇನು ಪ್ರಾಬ್ಲಮ್ ಇದ್ದಿಲ್ಲ. ಈಗ ಧ್ಯಾನ ಸ್ಟಾರ್ಟ್ ಆಗಿ 69 ದಿನ, 2 ವರ್ಷ ಆಯಿತು. ಈಗ ಚಾಲೆಂಜ್ ಸ್ಟಾರ್ಟ್ ಆಗಿ 69 ದಿನ ಮುಗೀತು. ಧ್ಯಾನ ಇನ್ನೂ ಡೀಪ್ ಆಗಿ ಹೋಗ್ತಾ ಇದೆ. 1 ಅವರ್ ಹಂಗೆ ಕುಂತ್ರೆ ಅದು ಮುಗ್ದಿನ ಮೇಲೆ ಎಚ್ಚರ ಆಗುತ್ತೆ, ಅಷ್ಟು ಥಾಟ್ಲೆಸ್ ಸ್ಟೇಟ್ನಲ್ಲಿ ಇರ್ತಾ ಇದ್ದೀನಿ ಈಗ. ಮತ್ತು ಇನ್ನೊಂದು ಬುಕ್ ರೀಡಿಂಗ್. 7 ಪುಸ್ತಕ ಕಂಪ್ಲೀಟ್ ಆಗ್ಯಾವ ನೋಡ್ರಿ. ಅವಾಗಮ್ಮ ಅಷ್ಟೇ ಓದ್ತಿದ್ವಿ. ಪ್ರತಿದಿನ 10 ಪುಸ್ತಕ 10 ಪೇಜ್ ಓದಲೇಬೇಕು. 7 ಬುಕ್ ಕಂಪ್ಲೀಟ್ ಆಗಿ 8 ಬುಕ್ ಇನ್ನೂ ಅರ್ಧ ಮುಗಿದೈತೆ. ಮತ್ತೆ ಎಷ್ಟೋ ನಾಲೆಜ್ ಡೆವಲಪ್ ಆಗೈತೆ, ಜಾಸ್ತಿ ಆಗೈತೆ. ಅದು ಬಿಡೋಕಂದ್ರೆ ಆಗೋಲ್ದು. ಕಂಟಿನ್ಯೂ ಹಂಗೆ ಅಭ್ಯಾಸ ಆಗ್ಬಿಟ್ಟೈತೆ ಈಗ ಅದನ್ನು ಕೂಡ. ಮತ್ತು ಅನುಭವ ಹಂಚಿಕೆ. ಪ್ರತಿದಿನ ಒಬ್ರಿಗೆ ಫೋನ್ ಹಚ್ಚಾರ ಹೇಳ್ಬೇಕು, ಕ್ಲಾಸರ ತಗೊಂಡು ಹೇಳ್ಬೇಕು, ಬಂದವ್ರಿಗಾರ ಧ್ಯಾನಾರ ಹೇಳ್ಕೊಡ್ಬೇಕು. 69 ಜನಕ್ಕೆ ಜಾಸ್ತಿ ಜನನ ಆಗ್ಬಿಟ್ಟಾರ ಈಗ. ಅದು ಕಂಟಿನ್ಯೂ ಅದು ಮಾಡ್ದಾಗ್ಲಂದ್ರೆ ಎಷ್ಟೋ ನಮ್ಮಲ್ಲೇ ಬದಲಾವಣೆ ಬರುತ್ತೆ. ಅನುಭವ ಹಂಚಿಕೆ. ಅದಕ್ಕೆ ಸರ್ ಅನುಭವ ಹಂಚಿಕೆ ಮಾಡಿಬಿಟ್ರು. ನನಗೆ ಅದು ಗೊತ್ತಾಗಿದ್ರೆ ಯಾಕೆ ಅನುಭವ ಹಂಚಿಕೆ ಅಪ್ಪ ಯಾಕೆ ಮಾಡಬೇಕು ಅಂತ. ಅನುಭವ ಹಂಚಿಕೆ ಮಾಡ್ಕೊಂಡ್ರೆ ಏನಾಗುತ್ತೆ, ನಮ್ಮ ಜ್ಞಾನ ಜಾಸ್ತಿ ಆಗುತ್ತೆ. ಅವ್ರಲಿಂತ ನಮ್ಗೆ ಇನ್ಸ್ಪಿರೇಷನ್ ನಮಗೂ ಬರುತ್ತೆ. ಅದಕ್ಕೋಸ್ಕರ ಮತ್ತು ನೋ ಗಾಸಿಪ್. ಇದರ್ಲಿಂತ ಅಂದ್ರೆ ನಮ್ಮ ಶಕ್ತಿ ಎಲ್ಲ ವ್ಯರ್ಥ ಆಳ ಹಿಡಿದು ಹೋಗ್ತದೆ. ಈಗ ಅದನ್ನು ಕಂಪ್ಲೀಟ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ನಿಂದಿರ್ಬೇಕು. ಅದರ್ಲಿಂತ ನಮ್ಮ ಶಕ್ತಿ ಎಲ್ಲ ವೇಸ್ಟ್ ಆಗ್ತಾ ಇದೆ. ಯಾರು ಊರ ಮಂದಿ ತೊಗೊಂಡು ನಾವೇನು ಮಾಡೋದು, ಅದೆಲ್ಲ ಅಲ್ಲೇ ನಿಂತೈತೆ. ಇನ್ನು ಕಲೆ ಮತ್ತು ಸಂಗೀತ. ನನಗೆ ರಂಗೋಲಿ ಹಾಕಕ್ಕೆ ಭಾಳ ಇಷ್ಟ ಆಯಿತು. ಇತ್ತಿತ್ತಲಾಗಿ ಬಿಟ್ಟುಬಿಟ್ಟಿದ್ದೆ. ಈ ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗ್ಲಿಂತ ರಂಗೋಲಿ ಹಾಕೀನಿ. ರಂಗೋಲಿ, ಸಂಗೀತ, ಹಾಡನ್ನು ಆಡಿದ್ದೀನಿ. ನಮ್ಮ ಗ್ರೂಪ್ನಲ್ಲಿ ನಮ್ಮ ಮೇಡಮ್ವರೆಗೂ ಕಳಿಸಿದ್ದೀನಿ, ಕಂಟಿನ್ಯೂ ಕಳಿಸಿದ್ದೇನೆ. ಸಸ್ಯಾಹಾರ. ನಾನು ಶಾಖಾಹಾರಾಗಿ 1 ಇಯರ್ ಆಯ್ತು. ಈಗ ಗಾರ್ಲಿಕ್, ಇದಕ್ಕಿಂತ ಮುಂಚೆ ಗಾರ್ಲಿಕ್ ಬಳಸ್ತಾ ಇದ್ವಿ. ಈಗ ಗಾರ್ಲಿಕ್ ನಮ್ಮಮ್ಮ ನಾವು ಉಣ್ಣೋದಿಲ್ಲಮ್ಮ ಗಾರ್ಲಿಕ್ ಅಂದಿದ್ಮೇಲೆ ಶಾಂತಲಾ ಮೇಡಮ್ ಕೇಳಿದೆ. ಅವ್ರು ಹೇಳಿದ್ರು ಸ್ಟ್ರಿಕ್ ಆಗಿ ಹೇಳ್ಬಿಟ್ರಿ, ಮನೆ ನೀವು ಉಣ್ಲಿಕ್ಕಂದ್ರೆ ಮಗನ ಸಲುವಾಗಿ ಮಾಡಿರ್ತಾರ, ಉಣ್ಲಿಕ್ಕಂದ್ರೆ ಏನು ಮಾಡ್ತಾರೆ, ಇಡ್ತಾರೆ ಅವರು ಬಾಜು ಮಾಡಿ. ಈಗ ಅದು ಏನು ಮಾಡ್ತಾರೆ, ಅನ್ನ ಒಗ್ಗರಣೆ ಹಾಕಿದ್ರೆ, ಸಾರು ಒಗ್ಗರಣೆ ಹಾಕಿದ್ರೆ ಬೆಳ್ಳುಳ್ಳಿದ್ ಬೇರೆ ಅವ್ರಿಗೆ, ಬೆಳ್ಳುಳ್ಳಿ ನನಗೆ. ಅದು ಎಲ್ಲ ಕಡೆ ಹಂಗೆ ಬರ್ತಾ ಇದೆ ಈಗ. ಭಾಳ ಜಾಗೃತ. ಏನು ಬಂತು, ಬೆಳ್ಳುಳ್ಳಿ ನೋಡು ಫಸ್ಟ್. ಯಾಕೆ ಸಾಧನೆಯಲ್ಲಿ ಮುಂದುವರಿಬೇಕು ಅಂತ. ವ್ಯಾಯಾಮ ಮತ್ತು ವಾಕಿಂಗ್. ಇದು ನಡಿಗೆ ಕಂಟಿನ್ಯೂ ನಡೀತಾ ಇರ್ತೀವಿ, ಕಂಟಿನ್ಯೂ ಗಾಡಿ ಇರೋದಿಲ್ಲ. ವ್ಯಾಯಾಮ ಬಿಟ್ಟು ಮಾಡ್ತಿದ್ವಿ. ಈಗ ಕಂಟಿನ್ಯೂ ವ್ಯಾಯಾಮ. ಶರೀರ ಇನ್ನೂ ಆರೋಗ್ಯಪೂರ್ಣ ಆಗೈತೆ. ಈಗ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಅದು ಮಾಡಲೇಬೇಕಾಗಿತ್ತು, ನಾವು ಮಾಡ್ತಾ ಇದ್ದೀವಿ. ಜನರಲ್ಲಿಂಗ್. ಇದು ಎಷ್ಟು ಅದ್ಭುತ ಅಂದರೆ ಜನರಲ್ಲಿಂಗ್ ನಮ್ಮ ಅನುಭವಗಳನ್ನು ಬರ್ದಿದ್ದು ನಾವೇ ನೋಡಿದ್ರೆ ಏನಾಗುತ್ತೆ, ಅದು ನಮಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಮೈಂಡ್ ಮೂಡ್ ಹಾಕ್ದಾಗ ಅಯ್ಯೋ ಯಾಕೆ ಧ್ಯಾನ ಮಾಡಬೇಕು, ಇಷ್ಟೆಲ್ಲ ಬರ್ದಿರ್ತೀವಲ್ಲ, ಎಷ್ಟೋ ಉರುಪು ಮೋಟಿವೇಶನ್ ನಮ್ಗೆ ನಾವೇ ಹಾಕ್ಕೊಂತೀವಿ. ಇನ್ನೊಂದು ಹುಣ್ಣಿಮೆ ಧ್ಯಾನ 3 ಅವರ್ ಧ್ಯಾನ, ಅದನ್ನು ಕಂಪ್ಲೀಟ್ ಆಗಿದೆ. 4 ಸೆಷನ್ಸ್ ಅಂತ ಹೇಳಿದ್ರು ಸರ್. 8 ಸೆಷನ್ಸ್ ಆಗಿದೆ ಈವರೆಗೆ. ಈ ಇನ್ಯಾಂಗ್ ಚಾಲೆಂಜ್ ಮಾಡಿದ್ದು ಮನೆಯಾಗ ಏನೂ ಗೊತ್ತಿಲ್ಲ. ನನ್ನ ರೂಮ್ನಲ್ಲೇ ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಇಂಥ ಒಂದು ಅದ್ಭುತವಾದ ಅವಕಾಶವನ್ನು ಕೊಟ್ಟಿರುವಂತಹ ಅಯ್ಯಪ್ಪ ಪಿಂಡಿ ಸರ್ಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರೆ ಸಾಲೋದಿಲ್ಲ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ನಿನ್ನೆ ಶಾಂತಲಾ ಮೇಡಮ್ ಅವರು ಬಹಳ ಎಷ್ಟು ಖುಷಿ ಆಗಿಬಿಟ್ಟಾರೆ ನಮ್ಮ ಮಾಸ್ಟರ್ಸ್. ಅಂದರೆ ಭಾರಿ ಖುಷಿ ಆಗ್ಯಾರ. ಒಂದು ಗ್ರೂಪ್ ಎನರ್ಜಿ ಕ್ರಿಯೇಟ್ ಮಾಡ್ಯಾರ. ಅಯ್ಯಪ್ಪ ಸರ್ಗೆ ಅನಂತ ಧನ್ಯವಾದಗಳು. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಧನ್ಯವಾದಗಳು ಮಾಸ್ಟರ್ಸ್.